ಮಳೆ ಅವಾಂತರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಮಣ್ಣು ತೆರವು ವೇಳೆಯೇ ಮತ್ತೆ ಗುಡ್ಡ ಕುಸಿತವಾಗಿದೆಯಂತೆ. ಜೆಸಿಬಿ ಬಳಿಯಲ್ಲೇ ಭಾರೀ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ. ಸಕಲೇಶಪುರದ ನಾಗರ ಗ್ರಾಮದಲ್ಲಿ ಹಳಿಮೇಳೆ ಗುಡ್ಡ ಕುಸಿತವಾಗಿತ್ತು. ಈಗ ಅದೇ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಮತ್ತೆ ಗುಡ್ಡ ಕುಸಿತವಾಗಿದೆ. ಜುಲೈ 30ಕ್ಕೆ ಗುಡ್ಡ ಕುಸಿತ ಆಗಿತ್ತು, ಅದನ್ನ ತೆರವು ಮಾಡಲಾಗಿತ್ತು, ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಬಟ್ 2 ದಿನದಲ್ಲೇ ಮತ್ತೆ ಅದೇ ಸ್ಥಳದಲ್ಲಿ ಗುಡ್ಡ ಕುಸಿತ. ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇರುವ ಹೊತ್ತಲ್ಲೇ ಮತ್ತೆ ಅದೇ ಸ್ಥಳದಲ್ಲಿ ಗುಡ್ಡ ಕುಸಿತ ಭಾರಿ ಪ್ರಮಾಣದಲ್ಲಿ. ದೃಶ್ಯ ಗಮನಿಸ್ತಾ ಇದೀವಿ. ಬಹಳ ಆತಂಕದ ವಾತಾವರಣ ಸದ್ಯ ಅಲ್ಲಿ. ಯಾವ ಕ್ಷಣಕ್ಕೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈಗ ತೆರವು ಮಾಡಿದ್ರೆ ಮತ್ತೆ ಅಲ್ಲೇ ಗುಡ್ಡ ಕುಸಿತ ಆಗುತ್ತೆ, ಅಪಾರ ಪ್ರಮಾಣದಲ್ಲಿ ಮಣ್ಣು ತುಂಬಿಕೊಳ್ಳುತ್ತೆ. ಈಗ ಜೆಸಿಬಿ ಮೂಲಕ ನಿರಂತರವಾಗಿ ಅಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ನಿರತರಾಗಿದ್ರು. ಅದೇ ಹೊತ್ತಲ್ಲಿ ಮಣ್ಣು ಕುಸಿತ, ಗುಡ್ಡ ಕುಸಿತ ಆಗಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ಪದೇ ಪದೇ ಅದೇ ಭಾಗದಲ್ಲಿ ಗುಡ್ಡ ಕುಸಿತ ನೋಡಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ, ಯಾರ ಮೇಲಾದ್ರೂ ಈ ಅಪಾರ ಪ್ರಮಾಣದ ಮಣ್ಣು ಬಿದ್ದಿದ್ರೆ ಕಾರಣ ಕೆಳಗಡೆ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ತೆರವು ಮಾಡೋಕ್ಕೂ ಕೂಡ ಆತಂಕದ ವಾತಾವರಣ ಅನ್ಸುತ್ತೆ ಆ ಸ್ಥಳದಲ್ಲಿ. ಶ್ರುತಿ, ಸಕಲೇಶಪುರದ ಆಚಂಗಿ ಬಳಿ ರಾತ್ರಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಅಂದ್ರೆ ಮಣ್ಣು ಗುಡ್ಡೆ ಕುಸಿದು ಬಿದ್ದಿತ್ತು. ಹಾಗೆ ರಾತ್ರಿಯಿಂದಲೇ ಕೂಡ ಅದರ ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು. ಮತ್ತೆ ಎಲ್ಲಾ ರೈಲು ಸಂಚಾರ, ಆ ಮಾರ್ಗದ ರೈಲು ಸಂಚಾರಗಳನ್ನ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ರೈಲ್ವೆ ಮೂಲಗಳ ಪ್ರಕಾರ ಇನ್ನ ಕೆಲವೇ ಗಂಟೆಗಳಲ್ಲಿ ಆ ಗುಡ್ಡ ಕುಸಿತ ಏನು ಮಣ್ಣು ಹಳಿ ಮೇಲೆ ಬಿದ್ದಿತ್ತು ಅದೆಲ್ಲ ತೆರವು ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಬಹುಶಃ ಕೆಲಸ ಮುಗಿಲಿಕ್ಕಿತ್ತು. ಆದ್ರೆ ಇನ್ನೇನು ತೆರವು ಮಾಡಿ ಕೆಲಸ ಕಾರ್ಯ ಮುಗಿತಾ ಬರ್ತಾ ಇರುವಂತೆ ಈಗ ನೋಡ್ತಿದ್ದಂತೆ ಅಲ್ಲಿ ಮತ್ತೆ ಮಣ್ಣಿನ ಗುಡ್ಡೆ ಕುಸಿದು ಬಿದ್ದಿದೆ. ಹಾಗೆ ಪ್ರಕೃತಿ ಮುಂದೆ ಯಾರು ಕೂಡ ಮಾನವ ಏನು ಮಾಡ್ಲಿಕ್ಕಾಗಲ್ಲ ಅನ್ನೋದು ಈ ದೃಶ್ಯ ಸಾಕ್ಷಿಯಾಗಿದೆ. ಜೊತೆಗೆ ಆ ಭಾಗದಲ್ಲಿರುವ ಮಣ್ಣು ಈ ಭಾರಿ ಮಳೆಗೆ ಎಲ್ಲಾ ಕಡೆ ಸಡಿಲಗೊಂಡಿರುವಂತದ್ದು. ಹಾಗೆ 90 ಡಿಗ್ರಿ ಎಲ್ಲೆಲ್ಲ ಮಣ್ಣಿನ ಗೆರೆಗಳಿದೆ, ಅಂದ್ರೆ ಮಣ್ಣಿನ ದಿಬ್ಬಗಳಿದೆ, ಅಂತಹ ಜಾಗದಲ್ಲಿ ಮಣ್ಣು ಸಹಜವಾಗಿ ಈಗ ಶಿಥಿಲ ಹಿಡಿದು ಅದು ಕುಸಿತಾ ಇರುವಂತದ್ದು. ಹೀಗಾಗಿ ಇನ್ನೇನು ಈ ಒಂದು ರಸ್ತೆ, ಈ ಒಂದು ರೈಲ್ವೆ ಹಳಿ ತೆರವು ಆಯ್ತು ಅನ್ನುವಂತಹ ಸಂದರ್ಭದಲ್ಲೇ ಈಗಾಗಲೇ ಮತ್ತೆ ಬೃಹತ್ ಪ್ರಮಾಣದ ಮಣ್ಣು ಕುಸಿತಿರುವಂತದ್ದು. ಜೊತೆಗೆ ಕೆಲಸ ಮಾಡ್ತಿದ್ದಂತ ಇಟಾಚಿ ಮೇಲೆ ಮಣ್ಣು ಕುಸಿತಿದೆ. ಅದೃಷ್ಟವಶಾತ್ ಅಲ್ಲಿ ಪಕ್ಕದಲ್ಲಿ ಯಾರು ಕೂಡ ಕೆಲಸ ಕಾರ್ಮಿಕರು ಇಲ್ಲದ ಕಾರಣ ಯಾರ ಮೇಲೂ ಕೂಡ ಯಾವುದೇ ಒಂದು ಅಪಾಯವಾಗುವಂತಹ ಒಂದು ಘಟನೆ ಸಂಭವಿಸಿಲ್ಲ. ಬಹುಶಃ ಯಾರಾದ್ರೂ ಇದ್ರೂ ಕೂಡ ಈ ಘಟನೆಯಿಂದ ಸಾಕಷ್ಟು ತೊಂದರೆಗೀಡಾಗುವಂತ ಆಘಾತಕಾರ ವಿಷಯ ಘಟನೆ ಅಲ್ಲಿ ನಡೆಯುವಂತ ಸಾಧ್ಯತೆ ಈಗ ತಪ್ಪಿದೆ ಅಂತ ಹೇಳ್ಬೋದಾಗಿದೆ. ಎಕ್ಸಾಕ್ಟ್ಲಿ ಕಾರಣ ಏನು ಅಲ್ಲಿ? ಯಾಕೆ ಪದೇ ಪದೇ ರೀತಿ ಗುಡ್ಡ ಕುಸಿತ ಆಗ್ತಾ ಇದೆ? ಕೇಳೋದಕ್ಕೆ ಸಿಗ್ತಾ ಇರುವಂತಹ ಆರೋಪ ಏನು? ಶ್ರುತಿ, ಈಗಾಗ್ಲೇ ಏನು ಈ ಒಂದು ಸಕಲೇಶಪುರದ ಪಶ್ಚಿಮ ಘಟ್ಟ ಪ್ರದೇಶ ಏನಿದೆ ಇದು ಸಹಜವಾಗಿ ಸಾಕಷ್ಟು ಒಂದು ಮೆದುವಾದ ಮಣ್ಣನ್ನ ಹೊಂದಿರುವಂತದ್ದು. ಹಾಗೆ ಜೇಡಿ ಮಿಶ್ರಿತ ಕೆಂಪು ಮಣ್ಣು ಕೆಲವು ಕಡೆ ಹೊಂದಿರುವಂತದ್ದು. ಹೀಗಾಗಿ ಎಲ್ಲೆಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಹೋಗಿದೆ ಆ ಹಿಂದಿನಿಂದಲೂ ಕೂಡ ಆ ಜಾಗಗಳೆಲ್ಲ ಏನು ಮಣ್ಣಿನ ದಿಬ್ಬಗಳೇ ಇರುವಂತದ್ದು. ಹೀಗಾಗಿ ಸಹಜವಾಗಿ ಕೆಲವು ಕಡೆ ಮಣ್ಣಿನ ಕುಸಿತ ಇರುವಂತದ್ದು. ಜೊತೆಗೆ ಏನಾದ್ರೂ ಕಾಮಗಾರಿ ಮಾಡುವಾಗ ಮಣ್ಣನ್ನ ಸಡಿಲ ಮಾಡಿದಾಗ ಅದು ಇನ್ನಷ್ಟು ಮತ್ತೆ ಸಡಿಲ ಆಗಿ ಇಲ್ಲಿ ಈ ತರ ಘಟನೆಗಳಾಗ್ಲಿಕ್ಕೆ ಈ ಬಾರಿ ಕಾರಣ ಆಗ್ತಿರುವಂತದ್ದು. ಮತ್ತೆ ವಾಡಿಕೆಗಿಂತ ಹೆಚ್ಚು ಮಳೆ, ಗಾಳಿ ಈ ಬಾರಿಗೆ ಈ ಅವಾಂತರಗಳಿಗೆ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗ ಕಾರ್ಯಾಚರಣೆ ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಮಣ್ಣು ತೆರವು ಮಾಡ್ಬೇಕಂದ್ರೂ ಕೂಡ ಹಲವು ಸಿಬ್ಬಂದಿಗಳು ಬೇಕಾಗ್ತಾರೆ. ಬಟ್ ಈಗ ಹೇಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಏನಾದ್ರೂ ಕೈಗೊಳ್ಳೋದಕ್ಕೆ ಸಾಧ್ಯನಾ? ಆ ಬಗ್ಗೆ ಏನಾದ್ರೂ ಪರಿಶೀಲನೆ ಮಾಡ್ತಿದ್ದಾರಾ ಸಿಬ್ಬಂದಿ ಹೇಗೆ ಅಂತ? ಈ ರೀತಿ ಮತ್ತೆ ಗುಡ್ಡ ಕುಸಿತ ಆಗ್ಬಿಟ್ರೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇಂಥದ್ದೊಂದು ಆತಂಕ ಇರೋದ್ರಿಂದ. ಶ್ರುತಿ, ಈಗಾಗಲೇ ಹಾಸನದ ಶಿರಾಡಿ ಘಾಟ್ ಬಳಿ ಯಾವಾಗ ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿತೋ ಮತ್ತೆ ಈ ಹಿಂದೆ ರೈಲ್ವೆ ಗೇಟ್ ಈಗ ಎಡೆಕುಮಾರಿ ಬಳಿ ಏನು ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿತೋ, ಈ 2 ಪ್ರಕರಣಗಳು ಸಂಭವಿಸಿ ಮತ್ತೆ ಶಿರಾಡಿ ಘಾಟ್ ಕೂಡ ಈಗಾಗಲೇ ಸಿಎಂ ಕೂಡ ಬಂದು ಹೋದ್ರು. ನಂತರ ಈ ಒಂದು ಭಾಗಕ್ಕೆ ಭೂಗರ್ಭ ಶಾಸ್ತ್ರಜ್ಞರು ಬಂದು ಹಾಸನದ 2 ಭಾಗಗಳಿಗೆ ಭೇಟಿ ನೀಡಿ ಹೋಗಿದ್ದಾರೆ ಎಂಬುವಂತ ಮಾಹಿತಿ. ಆದ್ರೆ ಆ ಭೂಗರ್ಭ ಶಾಸ್ತ್ರಜ್ಞರು ಈಗ ಏನು ಮಾಹಿತಿ ನೀಡಿದ್ದಾರೆ ಅನ್ನೋದನ್ನ ಹಾಸನ DC ಅವರು ಹೇಳ್ಬೇಕಾಗಿದೆ. ಸದ್ಯಕ್ಕೆ ಅವರ ಮಾಹಿತಿ ಬಂದ ಕೂಡಲೇ ಇಂತಹ ಪ್ರಕರಣಗಳಿಗೆ ನಡೀಲಿಕ್ಕೆ ಏನಿದೆ ಅನ್ನುವಂಥದ್ದು ಅವರು ಕೂಡ ಒಂದು ವೈಜ್ಞಾನಿಕ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದಾಗಿದೆ ಶ್ರುತಿ. ಜೊತೆಗೆ ಈ ಒಂದು ಭಾಗದಲ್ಲಿ ಈ ರೀತಿ ಸಂಚಾರ ಮಾಡೋದು ಕೂಡ ಈಗ ಒಂದು ಪರಿಸ್ಥಿತಿಯಲ್ಲಿ ಕಷ್ಟ ಸಾಧ್ಯ ಅನ್ನುವಂತ ಪರಿಸ್ಥಿತಿ ಈ ಭಾಗಗಳಲ್ಲಿ ಉಂಟಾಗಿದೆ ಅಂತ ಹೇಳ್ಬೋದಾಗಿದೆ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಕೊಪ್ಪಳದ ಅಂಗನವಾಡಿಯಲ್ಲಿ ಒಬ್ಬ ಮೊಟ್ಟೆ ಕಳ್ಳಿಯ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾರಣ ಒಂದು ವಿಡಿಯೋನ ಆಗ್ಲೇ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಮಾಡಿದಾಗ ಅದನ್ನ ಪ್ರಸಾರ ಮಾಡಿದ್ವಿ. ಈಗ ಕ್ರಮ ಕೂಡ ಆಗಿದೆ ಆ ಸಿಬ್ಬಂದಿಯ ವಿರುದ್ಧ. ಮಕ್ಕಳ ತಟ್ಟೆಗೆ ಮೊಟ್ಟೆ ಹಾಕೋದಂತೆ, ಅದನ್ನ ವಿಡಿಯೋ ಮಾಡದಂತೆ, ಆ ನಂತರ ಅದೇ ಮೊಟ್ಟೆಯನ್ನ ಎಗರಿಸೋದಂತೆ, ಈಕೆ ಮಾಡ್ತಿದ್ದ ಕೆಲಸನೇ ಇದೆ. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ನಾವು ವರದಿ ಬಿತ್ತರ ಮಾಡಿದ್ವಿ. ಆ ವಿಡಿಯೋ ಪ್ಲೇ ಆಯಿತು, ಎಲ್ಲೆಡೆ ಕೂಡ ಹಲ್ಚಲ್ ಆಯಿತು. ಈಗ ಆ ಸಿಬ್ಬಂದಿಯ ವಿರುದ್ಧ ಕ್ರಮ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಮೊಟ್ಟೆಯಲ್ಲೂ ಕಳ್ಳಾಟವಾಡ್ತಾ ಇದ್ದ ಸಿಬ್ಬಂದಿಯ ಸಸ್ಪೆಂಡ್. ಕೊಪ್ಪಳ ಜಿಲ್ಲೆಯ ಗುಂಡೂರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕಂಡುಬಂದಂತಹ ದೃಶ್ಯ ಅದು. ಸಿಬ್ಬಂದಿ ಕಳ್ಳಾಟದ ವಿಡಿಯೋ ವೈರಲ್ ಬೆನ್ನಲ್ಲೇ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಕಾರ್ಯಕರ್ತೆ ಲಕ್ಷ್ಮಿ, ಸಹಾಯಕಿ ಶೈನಜಾ ಬೇಗಂ ಸದ್ಯ ಸಸ್ಪೆಂಡ್ ಆಗಿರುವಂತಹ ಸಿಬ್ಬಂದಿ ಅಂತ ಹೇಳಲಾಗ್ತಾ ಇದೆ. ನೋಡಿ, ಮಕ್ಕಳ ತಟ್ಟೆಗೆ ಮೊಟ್ಟೆ ಹಾಕೋದು, ಅದನ್ನ ವಿಡಿಯೋ ಮಾಡೋದು ಪ್ರೂಫ್ಗೆ. ಮಕ್ಕಳಿಗೆ ನಾವು ಮೊಟ್ಟೆ ಕೊಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಲ್ಲ, ಪ್ರೂಫ್ ಬೇಕಲ್ಲ. ಅದನ್ನ ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಎಲ್ಲ ಆದ ಬಳಿಕ ಮಕ್ಕಳ ತಟ್ಟೆಗೆ ಹಾಕಿರುವ ಮೊಟ್ಟೆಯನ್ನ ಕದ್ದಿರುವ ದೃಶ್ಯ. ಈಗ ಇಬ್ಬರು ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಯಾಕೆ ಲೈಟ್ ಬರೋಂಗ್ ಬಿಡ್ರಿ ಈ ಕಡೆ ಸರ್ ಇದು ನೋಡಪ್ಪ ವಿಡಿಯೋ ಮಾಡಿ. ಅಲಿಗೇರಿ ಗ್ರಾಮದ ಅಂಗನವಾಡಿ 1 ನಂಬರ್ಲಿ ಕಾನೂನು ಸೇವಾ ಪ್ರಾಧಿಕಾರದಿಂದ ಭೇಟಿ ಕೊಡಲಾಗಿ ಪದೇ ಪದೇ ಅದನ್ನೇ ಮಾಡ್ಕೊಂತ ಹೋದ್ರೆ ಅದನ್ನೇ ಮಾಡ್ತಾರೆ. ಹೆಂಗನ ಮುಚ್ಚಕ್ಕಾಗಲ್ಲ. ಅವರು ತಿಪ್ಪಲಿರ್ತಾವ ಶಂಕರಣ್ಣ, ಮತ್ತೆ ಇಲ್ಲಕ್ಕೆ ಸರಿ ಮಾಡಕ್ ಹೆಂಗ್ ಗೊತ್ತಾ? ಮೇಲಧಿಕಾರಿಗಳು ಲಂಚ ಹೋಗಿರ್ತೈತಿ. ಲಂಚ ಹೋದಕಲ್ರಿ ಮಾತಾಡೋದು ನೀವು ಮೇಡಮ್. ನಾವ್ ಹೇಳೋದು ಈಗ ನಿಮ್ಗೆ ಲಂಚ ಮುಟ್ಟಿಲ್ಲ ಮೇಡಮ್, ಸರಿ ಮಾಡ್ಕೊಂಬೋದು ಯಾಕ್ರಿ ಮೇಡಮ್? ಲಂಚ ಬಂದೈತಿ ನಿಮಗೆ. ಹಾ ಮೇಡಮ್, ತಪ್ಪು ಮೇಡಮ್, ಒಂದ್ಸತಿ ತಪ್ಪಲ್ಲ. ಈಗ ಮನೆಗೆ ಹೋಗಣ್ರಿ, ಮನೆಗೊಳಗ ಅಂಗನವಾಡಿ ಮಾಲ್ಗಳು ಮನೆಯಾಗಿರ್ಲಂದ್ರೆ ನಾನು ಊರ್ ಬಿಟ್ಟು ಹೋಗ್ತೀನಿ. ಯಾರು ನೀವು ಬರ್ತಿದ್ರಾ? ಒಲಿಂಪಿಕ್ ಪದಕ ವಿಜೇತರು ವಾಪಸ್ ಆಗ್ತಾ ಇದ್ದಂತೆ ಭರ್ಜರಿಯಾಗಿ ಅವ್ರನ್ನ ಸ್ವಾಗತ ಕೋರಲಾಗ್ತಾ ಇದೆ. ಜೊತೆಗೆ ಅದೇ ರೀತಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಭಿಮಾನಿಗಳಿಂದ. ಎಲ್ಲೆಲ್ಲೂ ಕೂಡ ಜನಸಾಗರ. ಭಾರತ ಪುರುಷರ ಹಾಕಿ ತಂಡಕ್ಕೆ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಕಂಚಿನ ಪದಕ ಜಯಿಸಿದ ಪುರುಷರ ಹಾಕಿ ತಂಡ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಲಾಯಿತು. ಕುಣಿದು ಕುಪ್ಪಳಿಸಿದ್ದಾರೆ ಹಾಕಿ ತಂಡದ ಅಭಿಮಾನಿಗಳು. ನಾಯಕ ಹರ್ಮನ್ಪ್ರೀತ್ ಸಿಂಗ್ ತಂಡಕ್ಕೆ ಹೂಮಳೆ ಸುರಿದು ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಂಡು ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಅಭಿಮಾನಿಗಳ ಜೊತೆಗೆ ಆ ತಂಡದ ಎಲ್ಲಾ ಸದಸ್ಯರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ.